ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, 2025 ಟೂರ್ನಮೆಂಟ್ಗಳೆಲ್ಲ ಮುಗೀತು. ಸೀಸನ್ನು ನೋಡಿ, ಜೂನ್ ಜುಲೈಯಲ್ಲಿ ತುಂಬ ಎಲ್ಲರೂ ಬ್ಯುಸಿ ಇದ್ವಿ. ಅಕ್ಕಿ ಸಾಕಿರೋರು, ಟೂರ್ನಮೆಂಟ್ ಕಟ್ಟಿರೋರು ಎಲ್ಲರೂ ಏಪ್ರಿಲ್ ತಿಂಗಳಿಂದನೇ ಪ್ರಿಪ್ರೇಷನ್ ಮಾಡ್ಕೊಂಡು ಬರ್ತಾಯಿದ್ವಿ. ಎಲ್ಲರಿಗೂ ಟೆನ್ಷನ್ನು, ಭಯ, ಏನಾಗುತ್ತೋ ಏನೋ, ನಮ್ಮ ಅಕ್ಕಿ ಎಷ್ಟಾಡುತ್ತೋ ಏನೋ ಅಂತೇಳಿ ತುಂಬ ಚೆನ್ನಾಗೇ ನಡ್ಕೊಂಬಂತು ಸೀಸನ್ನು. ತುಂಬ ಜನಕ್ಕೆ ತುಂಬ ಜನಕ್ಕೆ ಕೈ ಇರುತ್ತೆ, ಏನೂ ಮಾಡೋಕ್ಕಲ್ಲ. ನೋಡಿ, ಈಗ ಪ್ರತಿ ವರ್ಷವೂ ನಾವೇ ಗೆಲ್ಲಬೇಕು ಅಂದರೆ ಆಗಲ್ಲ, ಅದೇನು ಮಾಡೋಕ್ಕಲ್ಲ. ಈಗ ಪ್ರತಿ ವರ್ಷವೂ ಸಕ್ಸಸ್ ಬರಬೇಕು ಅಂದರೆ ಆಗಲ್ಲ. ಒಂದೊಂದು ಸತಿ ಬ್ಯಾಡ್ ಲಕ್ಕು. ನಾವು ತುಂಬ ಸತಿ ಹೇಳ್ತಾ ಇರ್ತೀವಿ, ಅಕ್ಕಿ ಶೋಕಿಯಲ್ಲಿ ಏನು ಅಂದರೆ ಫ್ರೆಂಡ್ಸ್, ಲಕ್ಕು ಮೇಯ್ನ್ ಇರಬೇಕು. ಹಾರ್ಡ್ ವರ್ಕು, ಬ್ರೀಡು ಎಲ್ಲ ಬೇರೆ, ಆದರೆ ಲಕ್ಕು ಅನ್ನೋದು ಕೂಡ ಇರಬೇಕು. ಹಂಗಾಗಿ ತುಂಬ ಜನಕ್ಕೆ, ಸ್ವಲ್ಪ ಜನಕ್ಕೆ ಲಕ್ಕಿರಲ್ಲ. ಈಗ ನೋಡಿ, ಎಕ್ಸಾಂಪಲ್ ನಮ್ಮನ್ನೇ ತೊಗೊಳ್ಳಿ. ನಾವು ಒಂದೊಳ್ಳೆ ಲಾಂಗ್ ಟೈಮ್ ಬಿಡೋದಕ್ಕೆ ತುಂಬ ವರ್ಷದಿಂದ ಕಾಯ್ತಾಯಿದ್ವಿ, ಆಗಲಿಲ್ಲ. ನೋಡಿ, ಅದೇ 2025 ನಮಗೆ ಅದೃಷ್ಟನೂ ಕೂಡ ಬಂತು. ಹಾರ್ಡ್ ವರ್ಕ್ ಅಂತೂ ಮಾಡ್ತಾನೇ ಇದ್ವಿ, ಒಳ್ಳೊಳ್ಳೆ ಬ್ರೀಡ್ಗಳಂತೂ ಸೇರಿಸ್ತಾನೇ ಇದ್ವಿ. ಆದರೆ ನೋಡಿ, 2025 ತುಂಬಾ ಚೆನ್ನಾಗಿ ಸಕ್ಸಸ್ ಬಂತು. ನಮ್ಮ ದಾವಡಿಲಿ ನೋಡಿ, 12 ಅವರ್ 49 ನಿಮಿಷ ಆಡ್ತು. ಬಾಲ ಹೊಡೆದು ಕುಚ್ಚು ಕಟ್ಟಿದ್ದು 12 ಬಾಲ. ಆಮೇಲೆ ಅದೇ ಅಕ್ಕಿ 11 ಅವರ್ 43 ನಿಮಿಷ ಆಡ್ತು. ಆಮೇಲೆ ಇನ್ನೊಂದು ತಾಮ್ರಲ್ಲಿ ಬಾಲ ಹೊಡೆದು ಕಡ್ಡಿ ಬಾಲ ಕಟ್ಟಿದ್ವಿ, ಅದು 12 ಅವರ್ 16 ನಿಮಿಷ ಆಡ್ತು. ಆಮೇಲೆ 3 ಅಕ್ಕಿ ಬಿಡೋ ಕಲರಲ್ಲಿ ಇನ್ನೊಂದು ಮಕ್ಷಿ 8 ಅವರ್ 8 ನಿಮಿಷ ಆಡ್ತು. ಆ ಕಲರ್ ಕೂಡ ವಿನ್ ಆದ್ವಿ. ಆಮೇಲೆ ತುಂಬಾ ಟೂರ್ನಮೆಂಟಲ್ಲಿ ಪ್ಲೇಸ್ಮೆಂಟ್ಗಳು ಮಾಡಿದ್ದೀವಿ. ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸು, ಆ ಥರ ಒಳ್ಳೊಳ್ಳೆ ಟೈಮ್ಗಳು ಮಾಡಿದ್ವಿ. ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನಮ್ಮ ಅಕ್ಕಿಗಳು ಯಾವ್ಯಾವ ಆಡಿದ ಅಕ್ಕಿ, ಅದ್ರ ಪೇರೆಂಟ್ಸ್ ಯಾವುದು ಎಲ್ಲ ನಿಮಗೆ ಡೀಪಾಗಿ ತೋರಿಸ್ತೀವಿ. ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ವರ್ಷ ಎಲ್ಲರೂ ಕರ್ನಾಟಕದಲ್ಲಿ ಎತ್ಕೊಂಡ್ರೆ ಮೇಜರಾಗಿ ಫಸ್ಟ್ ದಾವಡಿ ಎತ್ಕೋಬೇಕು ಅಂದರೆ ನೋಡಿ, ರೆಗ್ಯುಲರಾಗಿ ನಿಮ್ಗೆಲ್ಲರಿಗೂ ಗೊತ್ತಿರೋದೇ ನಮ್ಮ ವೆಂಕಟೇಶ್ವರ ದಾವಡಿ, ಬೆಂಗಳೂರು, ವಿಜಯನಗರ. ಅವ್ರು ಆ್ಯಸ್ ಯೂಶಲ್ಲು 2020ರಿಂದನೂ ಅವರು ಸಕ್ಸಸ್ಸು ಹಂಗೆ ನಡ್ಕೊಂಡು ಬರ್ತಾನೇ ಇದೆ. ಅದೇ ರೀತಿ ಈ ವರ್ಷ ಕೂಡ ಅವ್ರದ್ದು 2025 ಒಳ್ಳೆ ಸಕ್ಸಸ್ ಅಂತ ಹೇಳ್ಬೋದು. ನೋಡಿ, ಅವ್ರದ್ದು ಸಬ್ಜಾ 13 ಅವರ್ ಮೇಲೆ 4 ಸತಿ ಆಡೈತಿ ಈ ವರ್ಷ. 13 ಅವರ್ 6 ನಿಮಿಷ, 13 ಅವರ್ 6 ನಿಮಿಷ, 13 ಅವರ್ 8 ನಿಮಿಷ, 13 ಅವರ್ 5 ನಿಮಿಷ ಆಡಿದೆ. 4 ಸತಿ ಅವ್ರ ಅಕ್ಕಿ 13 ಅವರ್ ಮೇಲೆ ಆಡಿದೆ. ಆಮೇಲೆ ಇನ್ನೊಂದು 12 ಅವರ್ ಒಂದು ಸಬ್ಜಾ ರೇಗ್ದಾರ್ ಆಡಿದೆ. ಅದೇ ರೀತಿ ತುಂಬ ಅಕ್ಕಿಗಳು ಬಿಟ್ಟಿದ್ದಾರೆ. ಮೊದಲನೇದಾಗಿ ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀವಿ, ಯಾಕಂದರೆ ತುಂಬಾ ಚೆನ್ನಾಗಿ ಬಿಟ್ಕೊಂಬಂದರು. ಒಂದೊಂದು ವಾರನೂ 10ಗಿನ್ನ ಟೂರ್ನಮೆಂಟ್ಗಳು ಜಾಸ್ತಿನೇ ಇತ್ತು. ವಾರನೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಕೊಂಬಂತು ಅವ್ರದ್ದು. ನೆಕ್ಸ್ಟ್ ಟೈಮಿಂಗ್ಸಲ್ಲಿ ಹೇಳೋದಾದರೆ ನಮ್ಮ ಗರಡಿ ಮನೆ ದಾವಡಿ, ಗಾಯತ್ರಿ ನಗರ, ಬೆಂಗಳೂರಲ್ಲಿ. ಅವ್ರದ್ದು ಅಷ್ಟೇ ಸಬ್ಜಾ ನೋಡಿ, ಅದು ತುಂಬ ಒಳ್ಳೆ ಟೈಮ್ ಮಾಡ್ತು. ಅದು ಈ ಸತಿ 13 ಅವರ್ ಮೇಲೆ 3 ಸತಿನೂ ಆಡಿದೆ. ಅದು ಟೂರ್ನಮೆಂಟ್ಗೆ ಹೈಯೆಸ್ಟ್ ಬಂದು 13 ಅವರ್ 22 ನಿಮಿಷ. ನನಗೆ ಗೊತ್ತಿರೋಂಗೆ ಇಡೀ ಕರ್ನಾಟಕದಲ್ಲಿ ಈ ವರ್ಷ ಹೈಯೆಸ್ಟ್ ಟೈಮ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಬೇರೆ ಯಾವ್ದಾದ್ರು ಆಡಿದರೆ ದಯವಿಟ್ಟು ಕ್ಷಮಿಸಿ. ನನಗಿರೋ ನಾಲೆಡ್ಜ್ ಪ್ರಕಾರ ಗರಡಿ ಮನೆ ದಾವಡಿ, ಗಾಯತ್ರಿ ನಗರ, ಬೆಂಗಳೂರು ಅವ್ರದ್ದೇ ಈ ವರ್ಷ ಹೈಯೆಸ್ಟ್ ಟೈಮ್ ಮಾಡಿರೋದು 13 ಅವರ್ 22 ನಿಮಿಷ. 13 ಅವರ್ ಮೇಲೆ 3 ಸತಿ ಆಡಿದೆ. ನಮ್ಮ ವೆಂಕಟೇಶ್ವರ ದಾವಡಿ ಅವ್ರದ್ದು 4 ಸತಿ ಆಡಿದೆ, ಅದು ಸಬ್ಜಾನೇ. ಆದರೆ ಟೈಮ್ ಲೆಕ್ಕದಲ್ಲಿ ಬಂದರೆ ಗರಡಿ ಮನೆಯವ್ರದ್ದು 13 ಅವರ್ 22 ನಿಮಿಷ ಆಡಿದೆ. ಅವ್ರದ್ದು ತುಂಬಾ ಒಳ್ಳೆ ಅಚೀವ್ ಮಾಡಿದ್ದಾರೆ ಈ ವರ್ಷ ಗರಡಿ ಮನೆ ದಾವಡಿಯವರು. ನೋಡಿ, ಅದು ಬಿಟ್ಟರೆ ಇನ್ನು ನಾರ್ಮಲಾಗಿ ತುಂಬ ಲಾಂಗ್ ಟೈಮ್ ಮಾಡಿಸೋದು ಅಂತ ಹೇಳಿದ್ರೆ, ಇನ್ನು ನೋಡಿ ನಮ್ಮ ನಾಗಸಂದ್ರ ರಘು ಅವರು, ನಮ್ಮ ರಘು ಸರ್ ಅವರು ಕೂಡ ಅಷ್ಟೇ ಈ ಸತಿ ತುಂಬಾ ಒಳ್ಳೊಳ್ಳೆ ಮಕ್ಷಿಗಳು ಎಲ್ಲ ಬಿಟ್ಟರು. ಆಮೇಲೆ ನೋಡಿ, ಮನ್ವಿತ್ ಲಾಫ್ಟ್ ಅಂತೇಳಿ ಮೂಡ್ಲುಪಳ್ಳಿ, ಅವ್ರ ಹತ್ರನೂ ಅಷ್ಟೇ ಒಂದು ಧೂಮ ಹೆಣ್ಣು. ಅವ್ರು ಬಿಟ್ಟಾಗೆಲ್ಲ ಅವ್ರ ಮನಸ್ಸಲ್ಲಿ ಏನು ಟೈಮ್ ಅವ್ರು ಆಸೆ ಪಡ್ತಾರೋ ಆ ಟೈಮ್ ಮಾಡಿ ಕೂತ್ಕೊಳ್ಳೋತಕ್ಕಿ. ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀನಿ, 12 ಅವರ್ ಮೇಲೆ ಗ್ಯಾರಂಟಿ ಆಡೇ ಆಡುತ್ತೆ. ಆಮೇಲೆ ಅದು ಬಿಟ್ಟರೆ ನೋಡಿ ಫ್ರೆಂಡ್ಸ್, ನಮ್ಮ ಬಗಲ್ಗುಂಟೆಯಲ್ಲಿ ನಮ್ಮ ಪುರುಷ ಸರ್ ಅವ್ರದ್ದು, ಕಂಬದ ನರಸಿಂಹಸ್ವಾಮಿ ದಾವಡಿ, ಅವರು ಕೂಡ ಅಷ್ಟೇ ಬಾಲ ಕಟ್ಟಿ ಬಿಡ್ತಾಯಿದ್ರು. ತುಂಬಾ ಒಳ್ಳೊಳ್ಳೆ ಟೈಮ್ ಮಾಡಿಸಿದ್ರು. ಅವರು ಕೂಡ 13 ಅವರ್ ಮೇಲೆಲ್ಲ ಬಿಟ್ಟಿದ್ದಾರೆ. ಆಮೇಲೆ 12 ಅವರ್ ಮೇಲೆ ತುಂಬ ಸತಿ ಬಿಟ್ಟರು ಈ ಸತಿ. ಅವ್ರದ್ದು ಕೂಡ 2025 ಒಳ್ಳೆ ಸಕ್ಸಸ್ ರೇಟ್ ಅಂತ ಹೇಳ್ಬೋದು ನಮ್ಮ ಕಂಬದ ನರಸಿಂಹಸ್ವಾಮಿ ದಾವಡಿ. ಆಮೇಲೆ ಕಾಳಿಕಾ ದುರ್ಗಾ ಪರಮೇಶ್ವರಿ ದಾವಡಿ, ನಮ್ಮ KTPA ಮೆಂಬರೇನೆ. ಅವರು ಕೂಡ ಅಷ್ಟೇ ನೋಡಿ, ಒಂದು ತಾರನ ಬಿಟ್ಟರು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಆ ತಾರ 12 ಅವರ್ 12 ಅವರ್ 12 ಅವರ್ ಮೇಲೇ ಸುಮಾರು ಸತಿ ಆಡ್ತು. ಅವರು ಸೀಸನ್ ಸ್ಟಾರ್ಟಿಂಗಿಂದ ಹಿಡಿದು ಈ ಸೀಸನ್ ಮುಗಿಯೋವರೆಗೂ ಆ ಬರ್ಡ್ ಯಾವಾಗ ಬಿಟ್ಟಿದ್ದಾರೋ ಎಲ್ಲ ಸತಿನೂ ಆ ತಾರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಇನ್ನು ಅದೇ ರೀತಿ ನೋಡಬೇಕು, ನಮ್ಮ ನಾಗರಬಾವಿ ರಾಜು ಸರ್ ಅವರು ಕೂಡ ನೋಡಿ ಮನೆ ಕಟ್ಟಿಸ್ತಾ ಇದ್ದಾರೆ. ಆದರೂ ಕೂಡ ಅವರು ಗ್ಯಾಪ್ ಕೊಡೋದು ಬೇಡ ಅಂತೇಳಿ ಪಾಪ ಮೇಲೊಂದು ಜಾಲ್ ಬಾಕ್ಸ್ ಹೊಡೆದು ಛತ್ರಿ ಹೊಡೆದು ಅಕ್ಕಿ ಬಿಟ್ಟರು. ಅವರು ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. 8 ಅವರ್ 7 ಅವರ್ 9 ಅವರ್ 10 ಅವರ್ ಎಲ್ಲ ಬಿಟ್ಟರು. ಆಮೇಲೆ ಒಂದು ಚೀನಿ 11 ಚಿಲ್ಲರೆ ಎಲ್ಲ ಬಿಟ್ಟಿದ್ದಾರೆ. ಆದರೆ ಅದೊಂಚೂರು ಏನೋ ಸ್ವಲ್ಪ ಸಮಸ್ಯೆಯಾಗಿ ಟೂರ್ನಮೆಂಟ್ ರೂಲ್ಸಿಂದ ಅದು ಔಟ್ ಆಯಿತು. ಆದರೆ ಅವತ್ತು 12 ಅವರ್ ಆಡ್ತು. ಅವರು ಕೂಡ ಛಲ ಬಿಡ್ದಿರೆ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಆಮೇಲೆ ಅದೇ ರೀತಿ ನಮ್ಮ ನಾಗಸಂದ್ರ ರಾಮು ಸರ್ ಅವರು ಕೂಡ ಅಷ್ಟೇ ಈ ಸತಿ ಒಳ್ಳೊಳ್ಳೆ ತಿರವಾಲ್ಗಳು ಬಿಟ್ಟರು. ತುಂಬಾ ಚೆನ್ನಾಗಿ ಆಡ್ತು. ಆಮೇಲೆ ನೋಡಿ, ಒಂದು ಸತಿ 7 ಗಂಟೆಗೆ ಬಿಟ್ಟಿದ್ರು, 7:15ವರೆಗೂ ಕೂಡ ಅಕ್ಕಿ ಆಡ್ತಾನೆ ಇತ್ತು. 7:15 ಮುಂದಕ್ಕೆ ಹೋಗಿದ್ದಕ್ಕೆ ರೂಲ್ಸ್ ಪ್ರಕಾರ ಕಾಣಿಸಿಲ್ಲ ಅಂತೇಳಿ ಔಟ್ ಆಯಿತು.
ಆಮೇಲೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅದು ರಾತ್ರಿ 9 ಗಂಟೆ ಆದರೂ ಆಡ್ತಾಯಿತ್ತು, 9 ಗಂಟೆ ಮೇಲೆ ಮಿಸ್ ಆಯಿತು ಅಂತ ನ್ಯೂಸ್ ಬಂತು. ಆ ಥರ ನಮ್ಮ ರಾಮು ಸರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಆಮೇಲೆ ನಮ್ಮ ಕಾತ್ಯಾಯನಿ ದಾವಡಿ ಅವರು ಕೂಡ ಅಷ್ಟೇ ತುಂಬಾ ಒಳ್ಳೊಳ್ಳೆ ಅಕ್ಕಿಗಳು ಬಿಟ್ಟರು. ಅವರು ಕೂಡ ಒಂದು ಕಚ್ಪಿಟ್ ಗಂಡು ಬಿಡ್ತಾಯಿದ್ರು, ಅದು ಒಂದು 8 ಅವರ್ 9 ಅವರ್ ಆ್ಯಾವ್ರೇಜಾಗಿ ಆಡ್ಕೊಂಬರ್ತಾಯಿತ್ತು. ಆಮೇಲೆ ಒಂದು ತಿರವಲ್ ಬಿಟ್ಟರು, ರೇಗ್ದಾರ್ ತಿರವಲ್, ಅದು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತು. ಅವ್ರಿಗೆ ಒಳ್ಳೊಳ್ಳೆ ಟೈಮ್ ಮಾಡಿ ಲಾಸ್ಟಲ್ಲಿ ತುಂಬಾ ಹೆಸರು ಮಾಡಿಕೊಡ್ತು. ಆಮೇಲೆ ನಮ್ಮ ನೈಸ್ ರೋಡ್ ಜಯರಾಮ್ ಸರ್, ಮಾರುತಿ ದಾವಡಿ ಅವರು ಕೂಡ ಅಷ್ಟೇ ಈ 2025 ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಅಷ್ಟು ಒಳ್ಳೊಳ್ಳೆ ಲಾಂಗ್ ಟೈಮ್ಗಳು ಬಿಟ್ಟರು. ಮಕ್ಷಿಗಳು, ಒಳ್ಳೆ ಮಕ್ಷಿಗಳು, ಗುಲ್ದಾರು, ಆಮೇಲೆ ತಾಮ್ರಲ್ಲೆಲ್ಲ ಬಿಟ್ಟರು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಸೀನಾಸ್ವಾಮಿ ಸರ್ದು 3 ವೆರೈಟಿ ಅಕ್ಕಿ ಬಿಡೋದ್ರಲ್ಲಿ ಒಂದು ರೆಕಾರ್ಡ್ ಇದೆ ನಮ್ಮ ಸೀನಾಸ್ವಾಮಿ ಸರ್ದು. ನಮಗೆ ಗೊತ್ತಿರೋಂಗೆ 31 ಅವರ್ 57 ನಿಮಿಷ ಏನೋ ಬಿಟ್ಟಿರೋದು. ಅದು ತುಂಬ ವರ್ಷ ಆಯಿತು, ಆ ರೆಕಾರ್ಡ್ ಹಂಗೆ ಇದೆ, ಅವ್ರ ಮನೆಯಲ್ಲೇ ಇದೆ ರೆಕಾರ್ಡ್, ಅದು ಯಾರೂ ಬ್ರೇಕ್ ಮಾಡೋಕ್ಕಾಗಿಲ್ಲ. ನಮ್ಮ ಜಯರಾಮ್ ಸರ್ ಈ ವರ್ಷ ಅದನ್ನು ಬ್ರೇಕ್ ಮಾಡೋ ಅಂಥದ್ದಕ್ಕೆ ಹೋಗಿದ್ರು. 31 ಅವರ್ 38 ನಿಮಿಷ ಬಿಟ್ಟಿದ್ರು. 3 ವೆರೈಟಿ ಅಕ್ಕಿಯಿಂದ ಸೇರಿಸಿ 31 ಅವರ್ 38 ನಿಮಿಷ ಬಿಟ್ಟರು. ಅಂದರೆ ಇನ್ನೊಂದು 20 ನಿಮಿಷ ಆಡಿದರೆ ರೆಕಾರ್ಡ್ ಬ್ರೇಕ್ ಆಗಿರೋದು ಅಂತ ಅಂದ್ಕೊಂಡಿದ್ದೀವಿ ನಾವು. ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸು ನಮ್ಮ ಜಯರಾಮ್ ಸರ್ ಅವ್ರದ್ದು ಈ ಸತಿ. ತುಂಬಾ ಒಳ್ಳೊಳ್ಳೆ ಅಕ್ಕಿಗಳು ಬಿಟ್ಟರು. ಯಾವ ಅಕ್ಕಿ ಬಿಟ್ಟರು ಸರಿ 11 ಅವರ್ 12 ಅವರ್ ಮೇಲೆ ಆಡ್ತಾಯಿತ್ತು. ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸು ನಮ್ಮ ರಿಂಗ್ ರೋಡು, ನಮ್ಮ ನೈಸ್ ರೋಡ್ ಜಯರಾಮ್ ಸರ್ ಅವ್ರದ್ದು, ಮಾರುತಿ ದಾವಡಿ ಅವ್ರದ್ದು. ಅದೇ ರೀತಿ ನಮ್ಮ ವಿಲ್ಸನ್ ಗಾರ್ಡನ್ ಸತೀಶ್ ಸರ್ದು ಅಷ್ಟೇ ಈ ಸತಿ ತುಂಬಾ ಚೆನ್ನಾಗಿ ಬಿಟ್ಟರು. ತಾಮ್ರಲ್ಲಾಗಿರ್ಬೋದು, ಆಮೇಲೆ ಒಂದು ಗುಲ್ದಾರು, ಮಕ್ಷಿ, ಅವೆಲ್ಲ ತುಂಬಾ ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಟ್ಟರು. ಅವ್ರಿಗೂ ಕೂಡ ತುಂಬಾ ಸಕ್ಸಸ್ ಸಿಕ್ಕಿದೆ 2025. ಆಮೇಲೆ ಅದೇ ರೀತಿ ನೋಡಿ ನಮ್ಮ ಕಾಮಾಕ್ಷಿಪಾಳ್ಯಲ್ಲಿ ಮಂಜುನಾಥ ಸ್ವಾಮಿ ದಾವಡಿ ತಾಮ್ರಲ್ಲು, ಆಮೇಲೆ ನಮ್ಮ ನಂಜುಂಡೇಶ್ವರ ಸ್ವಾಮಿ ದಾವಡಿ ಸಬ್ಜಾ ರೇಗ್ದಾರ್, ಅದು ಕೂಡ ಅಷ್ಟೇ ತುಂಬ ಒಳ್ಳೊಳ್ಳೆ ಲಾಂಗ್ ಟೈಮ್ ಮಾಡ್ತು. ಆಮೇಲೆ ಚೌಡೇಶ್ವರಿ ದಾವಡಿ ಕಾಮಾಕ್ಷಿಪಾಳ್ಯಲ್ಲಿ ಅವರು ಕೂಡ ತುಂಬಾ ಒಳ್ಳೊಳ್ಳೆ ಟೈಮ್ ಬಿಟ್ಟರು. ಆಮೇಲೆ ಅದೇ ರೀತಿ ಹೇಳಬೇಕು ಅಂದರೆ ನಮ್ಮ ಚಾಮರಾಜಪೇಟೆಯಲ್ಲಿ ನಮ್ಮ ಲೋಕಿ ಸರು ನೋಡಿ, ಅವ್ರದ್ದಂತೂ ಒಂದು ಗುಲ್ದಾರು ಪಾಪ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು. ಈ ಸತಿ ಬಿಡ್ತಾಯಿದ್ರು 13 ಅವರ್ ಆಡೋದು, ಪಕ್ಕದಲ್ಲಿ ಬಿಲ್ಡಿಂಗ್ ಮೇಲೆ ಹೋಗಿ ಕುತ್ಕೊಂಡ್ಬಿಡೋದು. ತುಂಬಾ ಬೇಜಾರಾಗೋದು ನಮಗೂ ನೋಡಿದಾಗ, ಏನಪ್ಪ ಈ ಸಾಯಂಕಾಲದವರೆಗೂ ಆಡ್ಬಿಟ್ಟು ಈ ಥರ ಹೋಗಿ ಪಕ್ಕದಲ್ಲಿ ಕುತ್ಕೊಂಡ್ಬಿಡುತ್ತಲ್ಲ ಅಂತ. ಅವರು ಕೂಡ ಅಷ್ಟೇ ಛಲ ಬಿಡಲಿಲ್ಲ. ನಾನು ಈ ಅಕ್ಕಿನ ಹೆಂಗಾರು ಸರಿ ಛತ್ರಿ ಮೇಲೆ ಕುಂಡ್ರಿಸ್ತೀನಿ ಅಂತೇಳಿ ಅದಕ್ಕೆ ಬಾಲ ಎಲ್ಲ ಕಟ್ಟಿ ಇದು ಮಾಡಿ ಅದಕ್ಕೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ಏನು ಮಾಡಿದ್ರೋ ಗೊತ್ತಿಲ್ಲ, ಬಾಲ ಎಲ್ಲ ಚೆನ್ನಾಗಿ ಲಾಕ್ ಮಾಡಿ ನೀಟಾಗಿ ಮಾಡಿದ್ರು. ಆಮೇಲೆ ನೋಡಿ ಫ್ರೆಂಡ್ಸ್, ಅದು 13 ಅವರು 12 ಅವರ್ 11 ಅವರ್ ಎಲ್ಲ ತುಂಬಾ ಚೆನ್ನಾಗಿ ಆಡಿ ನೀಟಾಗಿ ಛತ್ರಿ ಮೇಲೆ ಕುತ್ಕೊಂತು. ಒಂದು 2 ಸತಿ ಏನೋ ಮಳೇಲಿ ಕುತ್ಕೊಂಡ್ಬಿಡ್ತು ಬೇಗ, ಇಲ್ಲಾಂದರೆ ಆವತ್ತು ಕೂಡ 13 ಅವರ್ ಆಡಿರೋದು. ಆ ರೀತಿ ಹೇಳಬೇಕು ಅಂದರೆ ನಮ್ಮ ಚಾಮರಾಜಪೇಟೆ ಲೋಕಿ ಸರ್ದು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸು ಈ ವರ್ಷ ಫ್ರೆಂಡ್ಸ್. ನೋಡಿ ಅದೇ ರೀತಿ ಹೇಳಬೇಕು ಅಂದರೆ ನಮ್ಮ ಬೆಳ್ಳಿ ದಾವಡಿ ಸೊನ್ನೆನಹಳ್ಳಿ ಅವರು ಕೂಡ ಅಷ್ಟೇ ಈ ವರ್ಷ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸು. ಅವರು ಕೂಡ ಆ್ಯಾವ್ರೇಜಾಗಿ ಪ್ರತಿ ವರ್ಷವೂ ಒಳ್ಳೆ ಸಕ್ಸಸ್ ರೇಟೇ ಬೆಳ್ಳಿ ದಾವಡಿದು. ಅದೇ ರೀತಿ ಈ ಸತಿ ಕೂಡ ನಮ್ಮ ಯೋಗೇಶ್ ಸರನ್ ಟೀಮ್ ಅವ್ರದ್ದು ತುಂಬಾ ಚೆನ್ನಾಗಿ ಆಡ್ತು. ಎಸ್ಪೆಷಲಿ ಒಂದು ಚಪ್ಪರ್ ಗಂಡು, ಅದ್ರ ಬಗ್ಗೆ ಹೇಳಬೇಕು, ತುಂಬಾ ಒಳ್ಳೆ ಟೈಮು. ನೋಡಿ ಆ ದಾವಡಿಯವರು ಅವತ್ತು ಅದ್ರ ಮೇಲೆ ಏನು ನಂಬಿಕೆ ಇಟ್ಕೊಂಡು ಬಿಡ್ತಾರೋ ಆ ನಂಬಿಕೆನ ಅದು ಹುಸಿಪಡಿಸಲ್ಲ. 100% ಆ ಟೈಮ್ ಮಾಡೇ ಮಾಡುತ್ತೆ. ಈ ವರ್ಷ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅವ್ರ ದಾವಡಿಲೂ ಕೂಡ. ಎಸ್ಪೆಷಲಿ ಹೇಳಬೇಕು ಅಂದರೆ ಆ ಚಪ್ಪರ್ ಗಂಟಂತೂ ತುಂಬ ಚೆನ್ನಾಗಿ ಆಡ್ತು ನಮ್ಮ ಯೋಗೇಶ್ ಸರನ್ ಟೀಮ್ ಅವ್ರದ್ದು ಬೆಳ್ಳಿ ದಾವಡಿಲಿ. ಆಮೇಲೆ ಅದೇ ರೀತಿ ಹೇಳಬೇಕು ನಮ್ಮ 313 ದಾವಡಿನೂ ಅಷ್ಟೇ ಗೋರಿಪಳ್ಳಿಯಲ್ಲಿ, ಅವ್ರಿಗೂ ಕೂಡ ತುಂಬಾ ಒಳ್ಳೆ ರೇಗ್ದಾರೆಲ್ಲ ತುಂಬ ಒಳ್ಳೆ ಟೈಮ್ ಆಡಿದೆ. ಅವ್ರಿಗೂ ಒಂಚೂರು ಒಂದು 2-3 ಸತಿ ಸ್ವಲ್ಪ ಸಮಸ್ಯೆ ಆಯಿತು. ಆದರೂ ಕೂಡ ಅವರು ಕೂಡ ಒಂದು ಸತಿ ತುಂಬಾ ಲಾಂಗ್ ಟೈಮ್ ಎಲ್ಲ ಬಿಟ್ಟು ಕುಂಡ್ರಿಸಿದ್ದಾರೆ. 7 ಕಾಲು 7:20 ಕೂತಿದೆ. ಕೆಲವೊಂದು ಟೂರ್ನಮೆಂಟ್ಗೆ ಅದು ಛತ್ರಿ ಬರ್ತಿ ಅನ್ನೋ ಕಾರಣದಿಂದ ಔಟ್ ಆಯಿತು. ಆದರೆ ಕೆಲವೊಂದು ಟೂರ್ನಮೆಂಟಲ್ಲೆಲ್ಲ ಅದು ಭರ್ತಿ ಆಯಿತು. 7 ಕಾಲು 7:20 ಫಿನಿಷ್ ಮಾಡಿದೆ. ಆಮೇಲೆ ಅಂಬಾಭವಾನಿ ದಾವಡಿ ಅಂತೇಳಿ ಮೈಸೂರು ರೋಡಲ್ಲಿ ಅವರು ಕೂಡ ಒಂದು ಸಬ್ಜಾನ 12 ಅವರ್ ಮೇಲೆ 2 ಸತಿ ಬಿಟ್ಟರು. ತುಂಬಾ ಚೆನ್ನಾಗಿ ಆಡ್ತು. ಆಮೇಲೆ ನೋಡಿ ಫ್ರೆಂಡ್ಸ್, ಇನ್ನೊಂದೇನೆಂದರೆ ಚನ್ನಪ್ಪಾಜಿ ದಾವಡಿ ಅಂತೇಳಿ ನಾಯಂಡಹಳ್ಳಿಲಿ ಅವ್ರ ಹತ್ರ ಕೂಡ ಅಷ್ಟೇ ಒಂದು ತಿರವಲ್ ಹೆಣ್ಣು ನೋಡಿ, ಮಕ್ಷಿ ತಿರವಲ್ ಹೆಣ್ಣು ಈ ಸತಿ ತುಂಬಾ ಚೆನ್ನಾಗಿ ಆಡ್ತು. 7 ಗಂಟೆಗೆ ಬಿಟ್ಟಿದ್ರು, ಸಾಯಂಕಾಲ 7:20 7:25 ಫಿನಿಷ್ ಮಾಡಿದೆ ಅಕ್ಕಿ. ಅದೇ ಅಕ್ಕಿ ಏನಾದ್ರು 6 ಗಂಟೆಗೆ ಬಿಟ್ಟಿದ್ದಿದ್ರೆ ತುಂಬಾ ಒಳ್ಳೆ ಟೈಮ್ ಮಾಡಿರೋದು. ಅದೇ ರೀತಿ ನೋಡಿ ಚನ್ನಪ್ಪಾಜಿ ದಾವಡಿಲೂ ಕೂಡ ಒಂದೊಳ್ಳೆ ಟೈಮ್ಗಳು ಬಿಟ್ಟರು. ಅವ್ರಿಗೂ ಕೂಡ ಒಂದು ಒಳ್ಳೆ ಮೆಮೊರೇಬಲ್ಲು, ಒಳ್ಳೆ ನೆನಪಿಟ್ಕೊಳ್ಳೋಂಥ ವರ್ಷ ಅಂತ ಹೇಳ್ಬೋದು ಚನ್ನಪ್ಪಾಜಿ ದಾವಡಿ ಕೂಡ. ಅದೇ ರೀತಿ ನಮ್ಮ ಬಿ ನಾರಾಯಣಪುರ ಚಂದ್ರಣ್ಣ ಅವರು ಕೂಡ ಅಷ್ಟೇ ಈ ವರ್ಷ ತುಂಬಾ ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಟ್ಟರು. 12 ಅವರ್ 57 ನಿಮಿಷ, ಆಮೇಲೆ 12:40 12 ಅವರೆಲ್ಲ ಬಿಟ್ಟಿದ್ದಾರೆ. ನಮ್ಮ ಚಂದ್ರಣ್ಣವರು ಕೂಡ ಈ ಸತಿ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಅಂಥೇಳಿ ಒಳ್ಳೆ ಲಾಂಗ್ ಟೈಮ್ಗಳು ಬಿಟ್ಟರು ನಮ್ಮ ಬಿ ನಾರಾಯಣಪುರ ಚಂದ್ರಣ್ಣ ಸರ್ ಅವ್ರು ಕೂಡ. ಆಮೇಲೆ ನೋಡಿ ಫ್ರೆಂಡ್ಸ್, ಈಗ ಇದಿಷ್ಟು ಬೆಂಗಳೂರು ಮೇಜರ್ ಹೇಳಿದ್ದೀನಿ, ಇನ್ನೂ ತುಂಬ ಜನದ ಆಡಿದೆ, ದಯವಿಟ್ಟು ಕ್ಷಮಿಸಿ. ಯಾರ ಹೆಸರಾದರೂ ಹೇಳಿಲ್ಲ ಅಂದರೆ ವೀಡಿಯೋಲ್ಲಿ ಅಷ್ಟು ಸಡನ್ನಾಗಿ ಗ್ಯಾಪ್ನ ಬರೋಲ್ಲ. ನಂಗೆ ಮೇಜರ್ ಯಾರ್ಯಾರು ಗ್ಯಾಪ್ನ ಬಂದಿದೆ ಅವ್ರದ್ದೆಲ್ಲ ಹೇಳಿದ್ದೀನಿ. ಇದು ಮೇಜರ್ ಬೆಂಗಳೂರ್ದು. ನೋಡಿ ಬೆಂಗಳೂರು ಬಿಟ್ಟರೆ ನೆಕ್ಸ್ಟು ನಮ್ಮ ಆನೇಕಲ್ಲಲ್ಲಿ ನಮ್ಮ ವಾಸು ಸರ್ ಅವರು ಅಷ್ಟೇ. ನಮಗೆ ಗೊತ್ತಿರೋಂಗೆ ಈ ಸತಿ ಕರ್ನಾಟಕದಲ್ಲಿ 4 ವೆರೈಟಿ ಆಫ್ ಬರ್ಡ್ಗಳು ಲಾಂಗ್ ಟೈಮ್ ಬಿಟ್ಟಿದ್ದು ಅವರೇ ಅಂತ ಅನ್ಕೊತೀನಿ. ತುಂಬಾ ಚೆನ್ನಾಗಿ ಬಿಟ್ಟರು. ನೋಡಿ ಅವ್ರ ಹತ್ರ ಕೂಡ ಈ ವರ್ಷ ತುಂಬಾ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತು ನಮ್ಮ
ವಾಸು ಸರ್ ಹತ್ರ ಆನೇಕಲ್ಲಲ್ಲಿ ಒಂದು 12 ಓವರ್ 57 ನಿಮಿಷ ಆಡ್ತು. ಆಮೇಲೆ 11 ಓವರ್ 12 ಓವರ್ ಎಲ್ಲ ಆಡ್ತು. 4 ಅಕ್ಕಿ 4 ವೆರೈಟಿ ಅಕ್ಕಿಗಳು ಬಿಟ್ಟಿದ್ದಾರೆ. ಅವರು ಕೂಡ 2025 ಮರೆಯೋಕ್ಕಾಗಲ್ಲ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ನಮ್ಮ ವಾಸು ಸರ್ ದಾವಡಿಲಿ. ಅದೇ ರೀತಿ ಆನೇಕಲ್ಲಲ್ಲೂ ಅಷ್ಟೇ ಮಾರುತಿ ದಾವಡಿ ಅಂತೇಳಿ ನಮ್ಮ ವಾಸು ಸರ್ ಅವ್ರ ರಿಲೇಷನ್ನೇ. ಅವರು ಕೂಡ ಅಷ್ಟೇ ಈ ವರ್ಷ ತುಂಬಾ ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಟ್ಟರು. 2 ಥರನೋ 3 ಥರ ಅಕ್ಕಿ ಬಿಟ್ಟರು. ಅವರು ಕೂಡ 12 ಓವರ್ 12.75 ಅವರೆಲ್ಲ ಬಿಟ್ಟರು. ಅವರು ಕೂಡ ಅಷ್ಟೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಮಾರುತಿ ದಾವಡಿ ಆನೇಕಲ್ಲವರು. ನೋಡಿ ಫ್ರೆಂಡ್ಸ್, ಅದೇ ರೀತಿ ದೊಡ್ಡಬಳ್ಳಾಪುರ ಆಗಿರ್ಬೋದು, ಚಿಕ್ಕಬಳ್ಳಾಪುರ, ವಾಲ್ಟಿ ಲಾಫ್ಟು ನಮ್ಮ ಯೂಟ್ಯೂಬ್ಗೆಲ್ಲ ನೋಡಿ ತುಂಬಾ ಒಳ್ಳೊಳ್ಳೆ ಟೈಮ್ ಬಿಟ್ಟರು. ಅದು ನೀವು ನಮ್ಮ ಯೂಟ್ಯೂಬ್ ವೀಡಿಯೋಲೆಲ್ಲ ನೋಡಿದ್ದೀರಾ. ಅದೇ ರೀತಿ ಚನ್ನರಾಯಪಟ್ಟಣಲ್ಲಿ ಊಪರ್ದೆ ಕೌನುಡ್ರ ನೋಡಿ, ಅವ್ರ ದಾವಡಿ ಹೆಸ್ರೇ ಒಂಥರ ವೆರೈಟಿ ಆಗಿದೆ. ಅವರು ದಾವಡಿ ಹೆಸರು ವೆರೈಟಿಯಾಗಿ ಹೆಂಗಿರುತ್ತೋ ಪರ್ಫಾರ್ಮೆನ್ಸು ಹಂಗೆ ವೆರೈಟಿಯಾಗಿ ಮಾಡಿಬಿಟ್ರು. ತುಂಬಾ ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಟ್ಟರು. ಯೂಟ್ಯೂಬ್ ಕಪ್ ನೋಡಿ ಸ್ಟೇಟ್ ಚಾಂಪಿಯನ್ಶಿಪ್ ವಿನ್ನರ್ ಕೂಡ ಆದರು ಅವರು. ಊಪರ್ದೇಪ್ ಕೌನುಡ್ರ ಅಂತೇಳಿ ಚನ್ನರಾಯಪಟ್ಟಣಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಅವರು ಕೂಡ. ಅದೇ ರೀತಿ ಎಲ್ಲ ಭಾಗದಲ್ಲೂ ಕೂಡ ಆಡಿಸಿದ್ದಾರೆ ಫ್ರೆಂಡ್ಸ್. ಒಳ್ಳೊಳ್ಳೆ ಟೈಮ್ಗಳು ಬಿಟ್ಟಿದ್ದಾರೆ ಈ ವರ್ಷ. ನಮಗಂತೂ ನೋಡಿ ತುಂಬಾ ಖುಷಿ ಆಯಿತು. ಆಮೇಲೆ ನೋಡಿ ಫ್ರೆಂಡ್ಸ್, ಅದೇ ರೀತಿ ಹೇಳಬೇಕು ಅಂದರೆ ಹಾಸನ ನೋಡಿ, ಹಾಸನ ಹೆಂಗೆ ಈ ಸತಿ ಪರ್ಫಾರ್ಮೆನ್ಸ್ ಇತ್ತು ಅಂದರೆ ಇಡೀ ಕರ್ನಾಟಕ ಎಲ್ಲ ಹಾಸನ ಕಡೆ ತಿರುಗಿ ನೋಡೋ ಥರ ಪರ್ಫಾರ್ಮೆನ್ಸ್ ಇತ್ತು. ಆ ಹಾಸನದು ಏನು ರೆಕಾರ್ಡ್ ಇತ್ತೋ ಒಬ್ಬೊಬ್ರು ಬ್ರೇಕ್ ಮಾಡ್ತಾನೆ ಇದ್ರು. ಅವ್ರ ರೆಕಾರ್ಡ್ನ ಮತ್ತೆ ಒಂದು ದಿವಸ 2 ದಿವಸಕ್ಕೇ ಇನ್ನೊಬ್ರು ಬ್ರೇಕ್ ಮಾಡ್ತಾಯಿದ್ರು. ಆ ರೀತಿ ಟಫ್ ಕಾಂಪಿಟೇಷನ್ ಇತ್ತು ಹಾಸನಲ್ಲಿ ಸತಿ. ನೋಡಿ 12 ಓವರ್ 33 ನಿಮಿಷ ಏನೋ ರೆಕಾರ್ಡ್ ಇತ್ತು ಅಂತ ಅನ್ಕೊತೀನಿ. 36 ಬಿಟ್ಟರು. ಆಮೇಲೆ ಇನ್ನೊಬ್ಬರು 12:50 ಬಿಟ್ಟರು. ಆಮೇಲೆ ಇನ್ನೊಬ್ರು 12:54 ಬಿಟ್ಟರು. ಆಮೇಲೆ ಇನ್ನೊಬ್ರು 12:57 ಬಿಟ್ಟರು. ನಮ್ಮ ಸ್ಯಾಂಡ್ಲ್ವುಡ್ ದಾವಡಿ ಅವರು ಚೀನಿ ನೋಡಿ, ಅವ್ರು 12 ಓವರ್ 57 ನಿಮಿಷ ಏನೋ ಬಿಟ್ಟರು ಫಸ್ಟು. ಅದೇ ಅಕ್ಕಿನೇ 13 ಓವರ್ 17 ನಿಮಿಷ ಏನೋ ಬಿಟ್ಟಿದ್ದಾರೆ ಅವರು. ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ, 13-17 ಅಂತ ಅಂದ್ಕೊಂಡಿದ್ದೀನಿ. 13 ಓವರ್ 17 ನಿಮಿಷ ಬಿಟ್ಟು ಹಾಸನಾಗೆ ನ್ಯೂ ರೆಕಾರ್ಡ್ ಅವ್ರ ರೆಕಾರ್ಡ್ನ ಅವರೇ ಬ್ರೇಕ್ ಮಾಡಿಕೊಂಡ್ರು. ಚೀನಿ ತುಂಬ ಒಳ್ಳೆ ಅಕ್ಕಿ ನಮ್ಮ ಸ್ಯಾಂಡ್ಲ್ವುಡ್ ದಾವಡಿ ಹಾಸನಲ್ಲಿ. ಆ ರೀತಿ ಇನ್ನೂ ತುಂಬ ಅಕ್ಕಿಗಳು 11 ಓವರ್ 12 ಓವರ್ ಮೇಲೆಲ್ಲ ಆಡ್ತು ಹಾಸನಲ್ಲಿ. ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತು. ನಮ್ಮ ಅಂಜನಿ ದಾವಡಿದು ಅಷ್ಟೇ ತಾಮ್ರಲು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತು. ನಮ್ಮ ಯೂಟ್ಯೂಬ್ಗೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಹೆಸರು ಮಾಡಿಕೊಟ್ಟಿದೆ ಅಕ್ಕಿ ದಾವಡಿ ಅವ್ರಿಗೆ. ಅದು ನಮ್ಮ ಯೂಟ್ಯೂಬ್ ವೀಡಿಯೋಲೆಲ್ಲ ನೋಡಿದ್ದೀರಾ. ಅದೇ ರೀತಿ ಮೈಸೂರಲ್ಲೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಈ ಸತಿ. ಒಂದು 2-3 ದಾವಡಿ ಅವರೆಲ್ಲ 10 ಓವರ್ ಮೇಲೆಲ್ಲ ಬಿಟ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಆಮೇಲೆ ದಾವಡಿಗಳ ಹೆಸರು ಗೊತ್ತಿಲ್ಲ. ಉತ್ತರ ಕರ್ನಾಟಕಲ್ಲಂತೂ ಈ ಸತಿ ಹಳ್ಳಿ ಭಾಗದಲ್ಲಂತೂ ತುಂಬಾ ಒಳ್ಳೊಳ್ಳೆ ಲಾಂಗ್ ಟೈಮ್ಗಳು ಬಿಟ್ಟಿದ್ದಾರೆ. 10 ಓವರ್ 11 ಓವರ್ 12 ಓವರ್ ಎಲ್ಲ ಬಿಟ್ಟಿದ್ದಾರೆ ಉತ್ತರ ಕರ್ನಾಟಕಲ್ಲಿ. ನಂಗೆ ಅವ್ರದ್ದು ಎಕ್ಸಾಕ್ಟು ದಾವಡಿ ಹೆಸರುಗಳು ಗ್ಯಾಪ್ನ ಬರ್ತಾಯಿಲ್ಲ. ಆದರೆ ನಾನು ವೀಡಿಯೋಗಳೆಲ್ಲ ನೋಡಿದ್ದೆ. ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ನ ತಿಳಿಸ್ತಾ ಇದ್ದೀವಿ. ನೋಡಿ, ಆ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡು ವೆದರೇ ಇರಲ್ಲ, ಅವ್ರಿಗೆಲ್ಲ ಶಿಖರಗಳು ಕಾಟ, ಆಮೇಲೆ ತುಂಬಾ ಬಿಸಿಲಿರುತ್ತೆ. ಆದರೂ ಕೂಡ ಅವರು ಒಂದು ಒಳ್ಳೊಳ್ಳೆ ಟೈಮ್ ಬಿಟ್ಟು ತುಂಬಾ ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ ಉತ್ತರ ಕರ್ನಾಟಕ ಸೈಡ್ ಹಳ್ಳಿ ಭಾಗದವರೆಲ್ಲ. ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ನ ತಿಳಿಸ್ತಾ ಇದ್ದೀವಿ. ನಾನು ಮೇಜರು ಎಲ್ಲೆಲ್ಲಿ ಆಡಿದೆ ಅದೆಲ್ಲ ತಿಳಿಸಿದ್ದೀನಿ. ಇನ್ನೂ ಯಾರ್ಯಾರ್ದು ಮರ್ತೋಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಅದೇ ರೀತಿ ಟೂರ್ನಮೆಂಟ್ ಎಲ್ಲ ಆಗೋಯ್ತು. ನಾವು ಕೂಡ ಫುಲ್ಲು ರಿಲ್ಯಾಕ್ಸ್ ಮೂಡಲ್ಲಿದ್ದೀವಿ. ಯಾಕಂದ್ರೆ ನೋಡಿ, ಜನವರಿ ಫೆಬ್ರವರಿಯಿಂದನೂ ಟೆನ್ಷನ್ನೇ. ಅದಕ್ಕೆ ರೆಕ್ಕೆ ಕಿತ್ಕೊಡ್ಬೇಕು ಅಂದರೆ ಅದಕ್ಕಿಂತ ಫಸ್ಟು ಉಳುಕ್ ಹಾಕಬೇಕು, ಆಮೇಲೆ ರೆಕ್ಕೆ ಕಿತ್ಕೊಡ್ಬೇಕು, ವ್ಯಾಕ್ಸಿನೇಷನ್ ಮಾಡಬೇಕು, ಆಮೇಲೆ ಅದಕ್ಕೆ ಮೈ ಮೇಲೆಲ್ಲ ಹುಳಗಳಿಗೆ ಇದು ಮಾಡಬೇಕು, ಆಮೇಲೆ ರೆಕ್ಕೆಗಳು ಸರಿಯಾಗಿ ಬರ್ತಾ ಇದೆಯೋ ಇಲ್ವೋ, ಆಮೇಲೆ ಬಿಸಿಲಲ್ಲಿ ಮೇಲೆ ಬಿಡ್ತೀವಿ, ಬಿಸಿಲಿಗೆ ಸುಕ್ಕ ಹೊಡೆದಂಗೆ ಆಗುತ್ತೆ. ಆಮೇಲೆ ಮಳೆಗಳು ಈ ಸತಿ ತುಂಬಾ ಮಳೆಗಳು ಬಂದ್ಬಿಡ್ತು ಮೇ ತಿಂಗಳಲ್ಲೇ. ಈ ಥರ ಏನೇನೋ ಸಮಸ್ಯೆಗಳಿಂದ ನಮ್ಮ ಅಕ್ಕಿ ಶೋಕ್ದಾರ ಎಲ್ಲರೂ ಕೂಡ ತುಂಬಾ ಟೆನ್ಷನಲ್ಲಿದ್ದರು. ನೋಡಿ, ಈಗ ಜುಲೈ ಎಂಡ್ ಆಗೋಯ್ತು. ಆಲ್ಮೋಸ್ಟ್ 99.9% ಎಲ್ಲ ಟೂರ್ನಮೆಂಟ್ಗಳು ಮುಗಿದಿದೆ ಬೆಂಗಳೂರಲ್ಲಿ. ಚಾಮುಂಡೇಶ್ವರಿಂದ ಮಾತ್ರ ಒಂದು ವಿನೂತನ ಟೂರ್ನಮೆಂಟ್ ಮಾಡ್ತಾಯಿದ್ದಾರೆ. ಅದು ಆಗಸ್ಟ್ 10ನೇ ತಾರೀಕುವರೆಗೂ ನಡೆಯುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಟೂರ್ನಮೆಂಟ್ಗಳೆಲ್ಲ ಮುಗಿದಿದೆ. ನಮ್ಮದು ಕೂಡ 27ಕ್ಕೆ ಟೂರ್ನಮೆಂಟ್ ಎಲ್ಲ ಮುಗೀತು. ನಾವು ಕೂಡ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಹೆಣ್ಗಳೆಲ್ಲ ಬಿಟ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೀವಿ. ನೋಡಿ, ಇವೆಲ್ಲ ನಮ್ಮದು ಹೆಣ್ಗಳು, ದೊಡ್ಡ ಹೆಣ್ಗಳು ಇದೆ, ಆಮೇಲೆ ಚಿಕ್ಕ ಹೆಣ್ಗಳು ಕೂಡ ಇದೆ. ಆಮೇಲೆ ಸುಮಾರು ಅಕ್ಕಿನ ಕೂಡ ದೊಡ್ಡ ಅಕ್ಕಿಗಳು ಮಾಡ್ಕೊಂಡಿದ್ದೀವಿ. ನೋಡಿ, ನೀವು ನೋಡ್ತಾ ಇದ್ದೀರಾ, ಮಕ್ಷಿಗಳಿದೆ, ಸಬ್ಜಾ ಇದೆ. ನೋಡಿ, ಸಬ್ಜಾಗಳು, ಮಕ್ಷಿ, ತಾಮ್ರಲ್ಲಿದೆ. ನೋಡಿ, ಇವೆಲ್ಲ ಅಕ್ಕಿಗಳ್ನ ನಾವು ಡೈಲಿ ಅರ್ಧ ಗಂಟೆ 3/4 ಗಂಟೆ ಅಕ್ಕಿಗಳ್ನ ಆಚೆ ಬಿಡ್ತೀವಿ. ಅದೇ ರೀತಿ ಇವತ್ತು ಕೂಡ ಆಚೆ ಬಿಟ್ಕೊಂಡು ಕುತ್ಕೊಂಡಿದ್ದೀವಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ, ಆಮೇಲೆ ಒಂದು ಅಕ್ಕಿ ಬಗ್ಗೆ ಹೇಳಬೇಕು. ನೋಡಿ, ಇದೇ ಅಕ್ಕಿ. ನೋಡಿ, ಅಕ್ಕಿ ಮರಿ ಇದ್ದಾಗಲೇ ಪಾಪ ಅಮ್ಮ ಬಂದ್ಬಿಟ್ಟು ನೋಡಿ ಮೂಗು ಬಿದ್ದೋಯ್ತು ಇದಕ್ಕೆ, ಬಾಯಿ ನೋಡಿ ಮೂಗು ಮುಂದೆ ಏನು ನೋಡ್ತಾ ಇದ್ದೀರಾ ಅದೆಲ್ಲ ಕಟ್ಟಾಗೋಯ್ತು. ನೋಡಿ, ಅದನ್ನು ಮರಿ ಇದ್ದಾಗಿಂದನೇ ಇವಕ್ಕೂ ನಾವೇ ತಿನ್ನಿಸ್ತಾ ಇರೋದು ಡೈಲಿ. ಇದಕ್ಕೆ ಜೀವ ಇರೋವರೆಗೂ ನಾವೇ ತಿನ್ನಿಸ್ಬೇಕು ಡೈಲಿ. ತುಂಬಾ ಒಳ್ಳೆ ಬ್ಲಡ್ ಲೈನ್ ಅಕ್ಕಿ. ನೋಡಿ, ನೋಡ್ತಾ ಇದ್ದೀರಾ.
ಈಗ ಒಂದು ದಸ್ತ ಆಗಿದೆ. ಈಗ ಇದಕ್ಕೆ ಜೊತೆ ಮಾಡಬೇಕು. ಜೊತೆ ಮಾಡಿ ಮೊಟ್ಟೆನ ಟಿಪಾಯಿಸೋಣ ಅಂತಿದ್ದೀವಿ. ನೋಡಿ ತುಂಬ ಚೆನ್ನಾಗಿದೆ ಹೆಣ್ಣು. ನೋಡಿ ಫ್ರೆಂಡ್ಸ್, ಅದಕ್ಕೆ ಹೇಳೋದು, ಈಗ ನಾವು ಮಾಡೋ ಚಿಕ್ಕ ತಪ್ಪಿಂದ ಅದಕ್ಕೆ ಪಾಪ ಆ ಥರ ಆಗುತ್ತೆ. ನಾವು ಕೂಡ ಕೇರ್ ತೊಗೊಂಡ್ವಿ, ಆದರೆ ಏನೇ ಮೆಡಿಸನ್ ಹಾಕಿದ್ರು ಅದು ಅಮ್ಮ ವಾಸಿ ಆಗಲಿಲ್ಲ. ಅದು ಪಾಪ ಮೂತಿ ಮುರಿದೋಯ್ತು. ಆದರೆ ಅಕ್ಕಿನ ಉಳಿಸ್ಕೊಂಡ್ವಿ ನಾವು. ನೋಡಿ ಅಕ್ಕಿ ಇವತ್ತು ಎಷ್ಟು ಚೆನ್ನಾಗಾಗಿದೆ. ಅದೇ ಈ ಅಕ್ಕಿಗೆ ಮೂತಿ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿರೋದು. ಏನೂ ಮಾಡೋಕ್ಕಾಗಲ್ಲ. ಆದ್ರೂ ಈ ಅಕ್ಕಿನ ನಾವು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಒಂದು ಒಳ್ಳೆ ಗಂಡ ಹಾಕ್ತೀವಿ ಇವಾಗ ಜೊತೆ. ಇದಕ್ಕೆ 100% ಇದರಲ್ಲಿ ಚೆನ್ನಾಗಿ ಆಡುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಯಾಕಂದರೆ ಅದು ನೋಡಿ ಬಣ್ಣ ಆಗಲಿ ಶೇಪ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಅಕ್ಕಿದು. ಇವಾಕು ಫ್ರೆಂಡ್ಸ್, ಇದು ಎಷ್ಟು ಬುದ್ಧಿ ಅಂದರೆ ಈ ಅಕ್ಕಿಗೆ ನಾವು ದಾವಡಿಗೆ ಬಂದಿದ ತಕ್ಷಣ ಫುಲ್ಲು ಗಲಾಟೆ ಮಾಡುತ್ತಿದ್ದು. ಲಾಟಲ್ಲಿ ಹಾಕಿರ್ತೀವಿ ಪಟ್ಟಗಳ ಜೊತೆ. ನಾವು ದಾವಡಿಗೆ ಬಂದಿದ ತಕ್ಷಣ ನಾವೇನು ಅದು ಲಾಫ್ಟು ಇದು ತೆಗಿತೀವೋ, ಬೀಗ ತೆಗಿತೀವೋ ಜಾಲ್ ಬಾಕ್ಸ್ದು, ಅಲ್ಲಿ ಬಂದು ಗಲಾಟೆ ಮಾಡ್ತಾ ಇರುತ್ತೆ. ಏನಂದರೆ ಊಟ ಕೊಡಬೇಕು ಅಂತೇಳಿ ನಾವೆಲ್ಲಿ ಮರ್ತೋಗ್ಬಿಡ್ತೀವೋ ಅನ್ನೋ ಕಾರಣಕ್ಕೆ ನಮಗೆ ನೆನಪಿಸುತ್ತಿದ್ದು ಡೈಲಿ ನಂಗೆ ಊಟ ಕೊಡ್ರಿ ಅಂತೇಳಿ ಗ್ಯಾಪ್ನಿಸೋದಕ್ಕೆ ಬಂದು ಗಲಾಟೆ ಮಾಡುತ್ತೆ. ಅಷ್ಟು ಬುದ್ಧಿ ಅಕ್ಕಿಗೆ ಊಟ ಕೊಡ್ರಿ ಅಂತೇಳಿ. ಅದೇ ಊಟ ಕೊಟ್ಟಾದ್ಮೇಲೆ ಮತ್ತೆ ಆ ಥರ ಮಾಡಲ್ಲ, ಆರಾಮಾಗಿರುತ್ತೆ. ಅಷ್ಟು ಬುದ್ಧಿ. ನಾವಂದರೆ ತುಂಬ ಪ್ರೀತಿ ಅದಕ್ಕೂ ಕೂಡ. ಯಾಕಂದ್ರೆ ನಾವು ಕೂಡ ಡೈಲಿ ಊಟ ಕೊಡೋದ್ರಿಂದ ನಮ್ಮನ್ನು ಕಂಡ್ರೆ ಅದಕ್ಕೂ ಕೂಡ ತುಂಬಾ ಪ್ರೀತಿ. ಹಾಗಾಗಿ ಹೆಣ್ಣು ಬಗ್ಗೆ ಒಂದು ಎಪಿಸೋಡಲ್ಲಿ ಹೇಳಬೇಕು ಅಂತ ಆಸೆ ಇತ್ತು, ತುಂಬ ದಿವಸದಿಂದ ಹೇಳೋಕ್ಕಾಗಿರಲಿಲ್ಲ. ಇವಾಗ ಹೇಳಿದೆ ಫ್ರೆಂಡ್ಸ್. ನೋಡಿ ಇದೇ ಅಕ್ಕಿ ಧೂಮರ್ ಏಕ್ದಾರು. ಪಟ್ಟಗಳು ಅಷ್ಟೇ ಒಂದು 15-20 ಪಟ್ಟಗಳು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಸೀಸನ್ ಆಗಲಿ ಅಂತ ಕಾಯ್ತಾ ಇದ್ವಿ. ಛತ್ರಿ ಮೇಲೆ ಏನು ಹಾಕಿರ್ತೀವಲ್ಲ ಅವೆಲ್ಲ ರೆಕ್ಕೆ ಬಿಚ್ಚಿದ್ದೀವಿ. ಅವನ್ನೆಲ್ಲ ಫ್ರೀ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಅವನು ಕೂಡ ಈಗ ಬಿಟ್ಕೊಂಬರ್ತೀವಿ ಇವಾಗ. ಯಾಕಂದ್ರೆ ನೋಡಿ ಫ್ರೆಂಡ್ಸ್, ಇವಾಗಾದ್ರೆ ಶಿಖರ ಇರೋಲ್ಲ. ಹಂಗಾಗಿ ಇವಾಗಲೇ ಬಿಟ್ಟು ಏಟ್ ಎತ್ತಿಸ್ಬಿಡ್ಬೇಕು ನಾವು. ನೋಡಿ 2025 ಟೂರ್ನಮೆಂಟ್ ಆಗೋಯ್ತು ಅಂತೇಳಿ ಸುಮ್ಮನಿರಲ್ಲ. ಆಲ್ರೆಡಿ ಮೈಂಡಲ್ಲಿ 2026ಕ್ಕೆ ಓಡ್ತಾ ಇದೆ ಮೈಂಡಲ್ಲಿ. ಯಾವ ರೀತಿ ಅಕ್ಕಿಗಳು ರೆಡಿ ಮಾಡಬೇಕು, ಯಾವ ರೀತಿ ಬಿಡಬೇಕು ಅಂತೇಳಿ. ಹಂಗಾಗಿ 2026ಕ್ಕೆ ರೆಡಿ ಮಾಡೋದಕ್ಕೆ ಪಟ್ಟಗಳೆಲ್ಲ ಮಾಡಿಸ್ತಾ ಇದ್ದೀವಿ. ಮಾಡಿಸಿರೋ ಪಟ್ಟಗಳನ್ನ ಬಿಡ್ತಾಯಿದ್ದೀವಿ. ಮತ್ತು ಹೊಸದಾಗೂ ಕೂಡ ಜೊತೆಗಳು ಹಾಕ್ತಾಯಿದ್ದೀವಿ. 2026ಕ್ಕೆ ಇವಾಗಲಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ನಾವು ಬೆಂಗಳೂರಲ್ಲಿ ಒಂದು ಟೂರ್ನಮೆಂಟಿಗೆ ಬಿಡಬೇಕು ಅಂದರೆ ಅಷ್ಟು ಈಸಿ ಮಾತಲ್ಲ. 12.5 ಅವರ್ ಬಿಟ್ರೇ 7ನೇ ಪ್ಲೇಸ್ 8ನೇ ಪ್ಲೇಸಲ್ಲಿ ಇರ್ತಾಯಿದ್ದೀವಿ. 10-10.5 ಅವರ್ ಬಿಟ್ರೇ 15ನೇ ಪ್ರೈಸು 16ನೇ ಪ್ರೈಸಲ್ಲಿ ಇರ್ತಾಯಿದ್ದೀವಿ. ಅಷ್ಟು ಟಫ್ ಕಾಂಪಿಟೇಷನ್ ಬ್ಯಾಂಗ್ಳೂರು ಅಂದರೆ. ಹಂಗಾಗಿ ನಾವು ಬ್ಯಾಂಗ್ಳೂರಲ್ಲಿ ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ ಬರಬೇಕು ಅಂದರೆ ಏನಿದ್ರೂ 13 ಅವರ್ ಮೇಲೇ ಮಾತಿರಬೇಕು. ಆವಾಗಲೇ ನಮಗೆ ಫಸ್ಟು ಸೆಕೆಂಡ್ ಬರೋದು. ನೋಡಿ ಈ ಸತಿನೇ ಎಕ್ಸಾಂಪಲ್ ಹೇಳಬೇಕು ಅಂದರೆ 13 ಅವರ್ 8 ನಿಮಿಷನೇ ಸೆಕೆಂಡ್ ಪ್ರೈಸ್ ಆಗಿದೆ. 13 ಅವರ್ 5 ನಿಮಿಷನೇ ಸೆಕೆಂಡು ಥರ್ಡ್ ಪ್ಲೇಸ್ ಆಗಿದೆ. ಆ ಥರ ಎಲ್ಲ ಟಫ್ ಕಾಂಪಿಟೇಷನ್ ನಡೀತಾ ಇದೆ. ಹಂಗಾಗಿ ಯಾರು ಕೂಡ ರೆಸ್ಟ್ ತೊಗೊಳಂಗಿಲ್ಲ. ಎಲ್ಲರೂ ಬರೋ ವರ್ಷಕ್ಕೆ 2026ಕ್ಕೆ ರೆಡಿ ಮಾಡಿ ಒಳ್ಳೊಳ್ಳೆ ಅಕ್ಕಿಗಳನ್ನ ರೆಡಿ ಮಾಡಿ ಏಟ್ ಎತ್ತಿಟ್ಟು ನಾನಂದರೆ ನಾನು ಅನ್ನೋ ಥರ ಬಿಡಬೇಕು. ಎಲ್ಲರೂ ಕೂಡ ಆಲ್ರೆಡಿ ಅದೇ ರೀತಿ ಬಿಡ್ತಾ ಇದ್ದಾರೆ. ನಾವು ಕೂಡ ಅದಕ್ಕೇ ನಾವು ಬರೋ ವರ್ಷ 12.5 ಅವರ್ ಮೇಲೇ ಪ್ರತಿ ರೌಂಡ್ ಬಿಡಬೇಕು ಅಂತ ಆಸೆ ಇಟ್ಕೊಂಡು ಅಕ್ಕಿಗಳನ್ನ ರೆಡಿ ಮಾಡ್ತಾಯಿದ್ದೀವಿ. 100% ಮಾಡೇ ಮಾಡ್ತೀವಿ. ಮತ್ತು ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು ಯಾರಿದ್ದಾರೆ ಅವ್ರಿಗೆಲ್ಲ ನಾವು ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಉಳಿಸೋಣ, ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶಾಕ್ನ ಕಳ್ಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.